Hi friends, in this video I will explain the concept of combining network for 5 marks. So ಈಗ ಕಂಬೈನಿಂಗ್ ನೆಟ್ವರ್ಕ್ ನಾವು ಇದನ್ನು ಡಿಸ್ಕಷನ್ ಮಾಡಬೇಕು ಅಂತಂದರೆ ರೈಟ್, ಈಗ ಒಂದು ಸಿಸ್ಟಮ್ ಇದೆ, ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ ಕನೆಕ್ಟ್ ಮಾಡಬೇಕು, ಅಟ್ಲೀಸ್ಟ್ ಒನ್ ಆರ್ ಮೋರ್ ಸಿಸ್ಟಮ್ಸ್ನ ನಾವು ಕನೆಕ್ಟ್ ಮಾಡಬೇಕು. ಸೊ ಕನೆಕ್ಟ್ ಮಾಡಬೇಕು ಅಂದರೆ ನಮಗೆ ನೆಟ್ವರ್ಕಿಂಗ್ ರಿಸೋರ್ಸಸ್ ಬೇಕು. ಏನು, ಸೊ ಲ್ಯಾನ್ ಕೇಬಲ್ಸ್ ಬೇಕು, ಆ್ಯಂಡ್ ದೆನ್ ದ ಕ್ರಿಂಪಿಂಗ್ ಟೂಲ್ ಬೇಕು, ಆರ್ ಮೇ ಬಿ ವೈರ್ಲೆಸ್ ದ ಡಿವೈಸಸ್ ಬೇಕು. So and then whenever the setup it is going to very little bit small, then the higher the networking resources it is not required. But if you want to connect more than 50 systems or maybe 100 systems, so ನಮಗೆ ಏನು ಬೇಕಾಗುತ್ತೆ, ರಿಪೀಟರ್ಸ್ ಬೇಕಾಗುತ್ತೆ, ಆರ್ maybe ಸ್ವಿಚ್ ಬೇಕಾಗುತ್ತೆ, ಆರ್ maybe ಬ್ರಿಡ್ಜಸ್ ಬೇಕಾಗುತ್ತೆ. ಸೊ what these are the networking resources which is required to implement a what minimal setup of the systems. Yes, sometimes it is necessary to connect existing network to form a extended communication systems. So the simplest of these it is a repeater. So ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಕನೆಕ್ಷನ್ಸ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಒಂದು 20 ಸಿಸ್ಟಮ್ಸ್ ಇರುತ್ತೆ, ಬಟ್ ನನಗೆ 20 ಸಿಸ್ಟಮ್ಸ್ನ ಇನ್ನೂ ಎಕ್ಸ್ಟೆನ್ಷನ್ ಮಾಡ್ಕೊಬೇಕು, ಜಾಸ್ತಿ ಮಾಡ್ಕೊಬೇಕು. ಸೊ ಒಂದು 40 ಸಿಸ್ಟಮ್ಸ್ನ ನಾನು ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಬಟ್ ದ ಟೈಮ್ ವಾಟ್ ನಾನು ಹೊಸ ಸೆಟಪ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಎಕ್ಸಿಸ್ಟಿಂಗ್ ನೆಟ್ವರ್ಕಿಗೆ. ಸೊ ಜಸ್ಟ್ ಎಕ್ಸ್ಟೆನ್ಷನ್ ಮಾಡ್ಕೊಬೇಕು. ದೆನ್ ವಿ ವಿಲ್ ಯೂಸ್ ದ ರಿಪೀಟರ್. The simplest of these it is a repeater, which is a little more than the device that is passes signal back and then forth between the two original buses without considering the meaning of the signal. So ಈಗ ಇಲ್ಲಿ ಡಯಾಗ್ರಾಮ್ ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ ಇದು ಒಂದು ನೆಟ್ವರ್ಕು ಆರ್ maybe ಸಿಸ್ಟಮ್ಸು. ಸೊ ಇದು ಒಂದು ಗ್ರೂಪ್ ಆಫ್ ದ ಸಿಸ್ಟಮ್ಸು. ಸೊ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುತ್ತೆ. ಸೊ ನನಗೆ ಇನ್ನೂ ಒಂದಷ್ಟು ಸಿಸ್ಟಮ್ಸ್ ಎಕ್ಸ್ಟೆನ್ಷನ್ ಮಾಡ್ಕೋಬೇಕು. ಸೊ ಈಗ ಮತ್ತೆ ಇನ್ನೂ ಒಂದು ಎನ್ ನಂಬರ್ ಆಫ್ ಸಿಸ್ಟಮ್ಸ್ ನಾವು ಇಂಪ್ಲಿಮೆಂಟ್ ಮಾಡ್ಕೊಬೇಕು ಅಂತಂದರೆ, ಬಟ್ ನನಗೆ ಇಷ್ಟ ಬಂದಾಗೆ ನಾನು ಎಕ್ಸ್ಟೆನ್ಷನ್ ಮಾಡೋಕ್ಕಾಗಲ್ಲ. ಸೊ ಐ ನೀಡ್ ಟು ಯೂಸ್ ಅ ರಿಪೀಟರ್ ಅಂತಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕನೆಕ್ಟಿವಿಟಿ ಏನಿರುತ್ತೋ ರಿಪೀಟ್ ಮಾಡುತ್ತೆ. ಸೊ ದಟ್ ದ ಟಾಸ್ಕ್ ಇಟ್ ಹ್ಯಾಸ್ ಬಿನ್ ಪರ್ಫಾರ್ಮ್ ಬೈ ದ ರಿಪೀಟರ್. So next, bridge it is similar to but more complex than the repeater. Like a repeater, it connects two buses, but it does not necessarily pass all the message across the connections. So ಈಗ ಜನರಲ್ ಮೀನಿಂಗ್ ಆಫ್ ಬ್ರಿಡ್ಜ್ ಏನು, ಟು ಕ್ರಾಸ್ ಒನ್ ಪ್ಲೇಸ್ ಫ್ರಮ್ ಅನದರ್ ಪ್ಲೇಸ್. ಸೊ ಅದೇ ಥರ ನಮಗೆ ರಿಪೀಟರ್ ಮತ್ತು ಬ್ರಿಡ್ಜಸ್ನ ಬೇಸ್ಡ್ ಅಪ್ ಆನ್ ದ ರಿಕ್ವೈರ್ಮೆಂಟು ನಾವು ಯೂಸ್ ಮಾಡ್ತೀವಿ. ಈ ಬ್ರಿಡ್ಜ್ ಏನು ಮಾಡುತ್ತೆ ಅಂತಂದರೆ ವಿಚ್ ಈಸ್ ಗೋಯಿಂಗ್ ಟು ಬ್ರಿಡ್ಜಿಂಗ್ ಆರ್ ಮೇ ಬಿ ಕಮ್ಯುನಿಕೇಟಿಂಗ್ ಆನ್ ಟು ದ ಒನ್ ನೆಟ್ವರ್ಕ್ ವಿತ್ ದ ಅನದರ್ ನೆಟ್ವರ್ಕ್. ಸೊ ಇಲ್ಲಿ ನೋಡಿ, ನಾವು ರಿಪೀಟರ್ ಆದರೂ ಯೂಸ್ ಮಾಡ್ಬೋದು ಅಥವಾ ಬ್ರಿಡ್ಜಸ್ ಆದರೂ ಯೂಸ್ ಮಾಡ್ಬೋದು. It looks like certain destination address that accompanies the each message and forward the message across the connection only when that message is designated for a computer on the other side. Two machines resident on the same side of the bridge can exchange the message without interfering with the communication taking place on the other side. So ಈಗ ಈ ಸಿಸ್ಟಮ್ ಇಂದ ನನಗೆ ಈ ಸಿಸ್ಟಮ್ಗೆ ಡೇಟಾ ಪಾಸ್ ಆಗಬೇಕು ಅಂತಂದರೆ ಇದಕ್ಕೆ ಬ್ರಿಡ್ಜಸ್ ಏನು ಬೇಕಾಗಲ್ಲ. ನನಗೆ ಈ ನೆಟ್ವರ್ಕಿಂದ ಈ ನೆಟ್ವರ್ಕಿಗೆ ಹೋಗಬೇಕು ಅಂದರೆ ನನಗೇನು ಬೇಕಾಗುತ್ತೆ, ಬ್ರಿಡ್ಜ್ ಬೇಕಾಗುತ್ತೆ. ಬಟ್ ವಿತಿನ್ ಎ ಸೇಮ್ ನೆಟ್ವರ್ಕಲ್ಲಿ ನಾನು ಒಂದು ನೋಡಿಂದ ಇನ್ನೊಂದು ನೋಡಿಗೆ ಇನ್ಫಾರ್ಮೇಷನ್ ಕಳಿಸ್ಬೇಕು ಅಂತಂದರೆ ವಿಚ್ ಈಸ್ ನಾಟ್ ರಿಕ್ವೈರ್ ದ ಕನೆಕ್ಷನ್ ಆಫ್ ಬ್ರಿಡ್ಜ್. ಎ ಬ್ರಿಡ್ಜ್ ಪ್ರೊಡ್ಯೂಸಸ್ ಮೋರ್ ಎಫಿಷಿಯಂಟ್ ಸಿಸ್ಟಮ್ ದಟ್ ಪ್ರೊಡ್ಯೂಸಸ್ ಬೈ ದ ರಿಪೀಟರ್. So next thing it is the switch. Switch is essentially bridge with the multiple connections, allowing to the connect several buses rather than the just two. So usually bus will going to connect onto the two things, and then bridge also performing the same thing. And then ಈ switch ಏನಂತಂದ್ರೆ 4 8 and then 16 32 multiples of 4 ಇರುತ್ತೆ. ಸೊ ಒಂದು ಸ್ವಿಚ್ ಪರ್ಚೇಸ್ ಮಾಡಿದ್ರೆ ನಮಗೆ ಸಿಂಗಲ್ ಸ್ವಿಚ್ ಬರಲ್ಲ, ಅದರಲ್ಲಿ 4 ಪೋರ್ಟ್ಸ್ ಇರುತ್ತೆ. ಅಂದರೆ ಒಂದು ಸ್ವಿಚ್ ಇಂದ ನಾವು 4 ಸಿಸ್ಟಮ್ಸ್ನ ಕನೆಕ್ಟ್ ಮಾಡ್ಬೋದು. ಸೊ ಎ ಸ್ವಿಚ್ ಪ್ರೊಡ್ಯೂಸ್ ಅ ನೆಟ್ವರ್ಕ್ ಕನ್ಸಿಸ್ಟಿಂಗ್ ಆಫ್ ಸೆವರಲ್ ಬಸಸ್ ಎಕ್ಸ್ಟೆಂಡಿಂಗ್ ಫ್ರಮ್ ಎ ಸ್ವಿಚ್ ಆಸ್ ಎ ಸ್ಪೋಕ್ಸ್ ಆನ್ ಎ ವೀಲ್. ಸೊ ಸ್ವಿಚ್ ನೋಡಿ, 2 or 3 ಡಿಫ್ರೆಂಟ್ ನೆಟ್ವರ್ಕ್ಸ್ನ ಕನೆಕ್ಟ್ ಮಾಡಿಕೊಂಡು ನಾವು ಸ್ವಿಚ್ನ ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಐದರ್ ವಿ ಕ್ಯಾನ್ ಯೂಸ್ ದ 3 ಆರ್ ಮೇ ಬಿ 4. ಸೊ ಒಂದು ಸ್ವಿಚ್ ಪರ್ಚೇಸ್ ಮಾಡಿದ್ರೆ ನಮಗೆ 1 ಕನೆಕ್ಷನ್ ಆದರೂ ಯೂಸ್ ಮಾಡ್ಬೋದು ಅಥವಾ ಆಲ್ 4 ಕನೆಕ್ಷನ್ಸ್ ಆದರೂ ಯುಟಿಲೈಸ್ ಮಾಡ್ಬೋದು. As in the case of bridge, a switch considers the destination address of all the messages and forwards only those messages destined for other spokes. Each message that is forwarded is relayed onto the appropriate spoke, thus minimizing traffic in the each spoke. So next switch ಆಯಿತು. ನೆಕ್ಸ್ಟ್ ರೌಟರ್. ಸೊ ರೌಟರ್ಗೆ ಬೇಸಿಕ್ ಆಗಿ ಏನಂತಂದರೆ, ರೌಟರ್ ಇಟ್ ಈಸ್ ಎ ಇಂಟೆಲಿಜೆಂಟ್ ಡಿವೈಸ್
So it can take the automatic decision if any the problem it has been occurring in the network. So ಈಗ router ಏನು ಮಾಡುತ್ತೆ ಅಂತಂದ್ರೆ ಅದು ಆಟೋಮೆಟಿಕ್ಲಿ ಡಿಸಿಷನ್ ತಗೊಳುತ್ತೆ. ಈಗ ಏನೇ ಒಂದು ಕಂಜೆಷನ್ ಪ್ರಾಬ್ಲಮ್ ಒಂದು ಪಾತ್ ಏನಾದರೂ ಬಿಸಿ ಇತ್ತು ಅಂತಂದ್ರೆ ಸೊ ವಿಚ್ ವಿಲ್ ಬಿ ಹ್ಯಾವಿಂಗ್ ದ ಟೇಕ್ಸ್ ದ ಓನ್ ಡಿಸಿಷನ್ ಟು ಆಲ್ಟರ್ನೇಟ್ ದ path to reach the destination. So or we can say it as routing, it is a finding a feasible path from a source to the destination. As we will come back to the router the things. The connection between the network to form internet is handled by the device known as the router, which is special purpose computer used for forwarding messages. ಮತ್ತೆ ಇನ್ನೊಂದು router major advantages ಅಂತಂದ್ರೆ router which will be having the routing table. ರೈಟ್, ರೌಟಿಂಗ್ ಟೇಬಲ್ ಅಂತಂದ್ರೆ ಏನು? ಸೊ ಈಗ ನಾವು ಯಾವುದೇ ಒಂದು ಡೇಟಾನ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಸ್ ಕಳಿಸ್ತೀವಿ. ಸೊ ಇನ್ ಬಿಟ್ವೀನ್ ದ ಟ್ರಾನ್ಸ್ಮಿಷನ್ ಮೀಡಿಯಮ್ ಮಧ್ಯದಲ್ಲಿ ಯಾವುದೋ ಒಂದು ಪ್ಲೇಸಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಥವಾ ಡಿಸ್ಕನೆಕ್ಟ್ ಆಯಿತು. ಸೊ ಆಗ ಆ ಡೇಟಾ ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗಲ್ಲ, ಎಲ್ಲಿ ಸ್ಟಾಪ್ ಆಗಿರುತ್ತೆ ಅಲ್ಲಿಂದ ಇಟ್ ಈಸ್ ಗೋನ್ ಟು ಕೇಪಬಲ್ ಆಫ್ ದ ಕಂಟಿನ್ಯೂಂಗ್ ಆನ್ ದ ಆಲ್ಟರ್ನೇಟಿವ್ ಪಾತ್. ಸೊ ಫಾರ್ ದಟ್ ವಿಲ್ ಕಾಲ್ ಎಸ್ the router which will have the routing table or maybe forwarding or the table are present. Note that task of router is different from the repeaters, bridges and the switches. Is the router provides the link between the network while allowing the each network to maintain its unique internal characteristics. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಸೊ ರೌಟರು ಅಂದರೆ ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ಗೆ ಕನೆಕ್ಟ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲು ಈಗ ಈ ನೆಟ್ವರ್ಕಿಂದ ನಾನು ಈ ನೆಟ್ವರ್ಕ್ಗೆ ಡೇಟಾ ಕಳಿಸ್ಬೇಕು. ಸೊ ಇನ್ ಕೇಸ್ ಏನಾದರೂ ಈ ನೆಟ್ವರ್ಕು ಏನಾದರೂ ಫೇಲ್ಯೂರ್ ಆಯಿತು ಅಂತಂದರೆ ಚೆಕ್ ಮಾಡ್ತೇವೆ. ಓಕೆ, ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಹೋಗೋದಾ ಅಥವಾ ಇಲ್ಲಿಂದ ಇಲ್ಲಿಗೆ ಕಳಿಸ್ಬೋದಾ ಅಥವಾ ಡೈರೆಕ್ಟಾಗಿ ನಮಗೆ ಇಲ್ಲಿಂದ ಇಲ್ಲಿಗೆ ಕಳಿಸ್ಬೋದಾ ಅಂತ. ಇನ್ ಕೇಸ್ ಈ ನೆಟ್ವರ್ಕು ಏನಾದರೂ ಫೇಲ್ಯೂರ್ ಆಯಿತು ಅಂತಂದರೆ ಆಲ್ಟರ್ನೇಟಿವ್ ಪಾತ್ನ ಈ ಥರ ಫಾರ್ವರ್ಡ್ ಮಾಡಿಕೊಂಡು ದೆನ್ ಇಟ್ ವಿಲ್ ರೀಚ್ ಆನ್ ಟು ದ ಡೆಸ್ಟಿನೇಷನ್. So the reason that the routers is named as their purpose is to forward the message in their proper direction. This forwarding process is based on the inter-wide addressing system in which all the devices in a internet are assigned unique addresses. For forwarding purpose, each router maintains a forwarding table that contains the routing knowledge about the direction in which message should be sent depending upon their destination address. So ಈಗ ಜಸ್ಟ್ ನಾವು ಹೇಳಿದ್ನಲ್ಲ, ಸೊ ರೌಟರಲ್ಲಿ ನಮಗೆ ಫಾರ್ವರ್ಡಿಂಗ್ ಟೇಬಲ್ ಇರುತ್ತೆ. ಏನೇ ಒಂದು ಪ್ರಾಬ್ಲಮ್ ಆದರೂ ಇಟ್ ಕ್ಯಾನ್ ಟೇಕ್ ದ ಓನ್ ಡಿಸಿಷನ್ ಟು ಡೈವರ್ಟ್ ಅ ಪಾತ್. The point at which one network is linked to the internet is called as a gateway. ಸೊ ಈಗ ಫೈನಲಿ ಎಲ್ಲ ನೆಟ್ವರ್ಕ್ನ ತಗೊಂಡೋಗಿ ಒಂದು ಮೇನ್ ರೌಟರು ಅಥವಾ ಗೇಟ್ವೇಗೆ ಕನೆಕ್ಟ್ ಮಾಡಿರ್ತಾರೆ. ಆ ಗೇಟ್ವೇಯಿಂದ ನಮಗೆ ಎಕ್ಸ್ಟರ್ನಲ್ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಆ ಡಿವೈಸ್ನ ನಾವು ಗೇಟ್ವೇ ಅಂತ ಕರಿತೀವಿ. So which is passed by between the network and the outside the world. Gateways can be found in varieties of form and thus term it is used rather than the loosely. Thank you.